ಬಂಗ್ಲೆಗುಡ್ಡದಲ್ಲಿ ಅಯ್ಯಪ್ಪ ಅನ್ನೋರ ಐಡಿ ಕಾರ್ಡ್ ಪತ್ತೆಯಾಗಿತ್ತು. ನಮ್ಮ ತಂದೆ ಅಯ್ಯಪ್ಪ ಮೃತಪಟ್ಟಿಲ್ಲ, ಬದುಕಿರುವ ಭಾವನೆ ಇದೆ ನನಗೆ ಅಂತ ಕೊಡಗು ಮೂಲದ ಅಯ್ಯಪ್ಪ ಅವರ ಪುತ್ರ ಜೀವನ್ ಹೇಳಿಕೆ ಕೊಟ್ಟಿದ್ದಾರೆ. ನೋಡಿ, ವಿಠಲಗೌಡನ ಮನವಿ ಅಥವಾ ಕಂಪ್ಲೇಂಟ್ ಮೇರೆಗೆ ಬಂಗ್ಲೆಗುಡ್ಡದಲ್ಲಿ ಶೋಧವನ್ನ ನಡೆಸಿದಾಗ ಅಯ್ಯಪ್ಪ ಅನ್ನೋರ ಐಡಿ ಕಾರ್ಡ್ ಸಿಕ್ಕಿತ್ತು. 2017ರಲ್ಲಿ ಮೈಸೂರು ಆಸ್ಪತ್ರೆಗೆ ಹೋಗ್ತೀನಿ ಅಂತ ಹೇಳಿ ಹೋಗಿದ್ರು. ಅವ್ರು ವಾಪಸ್ ಬರದೇ ಇದ್ದಿದ್ರಿಂದ ಗೋಣಿಕೊಪ್ಪ ಸ್ಟೇಷನ್ ಅಲ್ಲಿ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಿದ್ವಿ. ಈಗ ಅವರ ಐಡಿ ಕಾರ್ಡ್ ಪತ್ತೆಯಾಗಿರೋದು ನನಗೆ ಆಘಾತ ತಂದಿದೆ ಅಂತ ಕೊಡಗು ಮೂಲದ ಅಯ್ಯಪ್ಪ ಅವರ ಪುತ್ರ ಜೀವನ್ ಹೇಳಿಕೆ ಕೊಟ್ಟಿದ್ದಾರೆ. DNA ಮ್ಯಾಚ್ ಆದ್ರೆ ಮೂಳೆಗಳು ಅವರದ್ದೇ ಅಂತ ಗೊತ್ತಾಗುತ್ತೆ. ಬಳಿಕ ಕೊಡವ ಸಂಪ್ರದಾಯದಂತೆ ಅಂತ್ಯ ಸಂಸ್ಕಾರ ಮಾಡ್ತೀವಿ. SIT ಅಥವಾ ಪೊಲೀಸರು ವಿಚಾರಣೆ ಕರೆದ್ರೆ ನಾನು ಸ್ಪಂದಿಸ್ತೀನಿ ಅಂತ ಜೀವನ್ ಹೇಳಿದ್ದಾರೆ. 2017ರಲ್ಲಿ ಮೈಸೂರಿನಲ್ಲಿ ಒಂದು ಆಸ್ಪತ್ರೆಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೋಗಿದ್ರು. ಅವ್ರು ವಾಪಸ್ ಬಂದಿರಲಿಲ್ಲ. ಗೋಣಿಕೊಪ್ಪ ಸ್ಟೇಷನ್ ಅಲ್ಲಿ ದೂರನ್ನ ಕೊಟ್ಟಿದ್ವಿ ಅಂತ ಮಾತಾಡಿದ್ದಾರೆ. ಏನ್ ಹೇಳಿದ್ರು ಕೇಳಿಸ್ಕೊಳ್ಳೋಣ. ತಂದೆಯವರು 2017 ಇಸವಿಯಲ್ಲಿ ಜೂನ್ ತಿಂಗಳಲ್ಲಿ ಕಾಣೆಯಾಗಿದೆ. ಆಸ್ಪತ್ರೆಗೆ ಹೋದವರು ಅಂತ ಅವರು ಬರಲಿಲ್ಲ, ಅವರು ಸುಳಿವು ಸಿಗಲಿಲ್ಲ ಇಷ್ಟುವರೆಗೂ. ನಾವು ಪೊಲೀಸಿಗೆ ಕಂಪ್ಲೇಂಟ್ ಮಾಡಿ ಅವ್ರ ಜೊತೆ ಅವರು ಡಿಪಾರ್ಟ್ಮೆಂಟ್ ಒಂದು 6 ತಿಂಗಳ ಹುಡುಕಾಡಿದ್ವಿ ನಾವು ಎಲ್ಲ. ನಮ್ಮ ಕೊಡಗಿನಲ್ಲಿ ನನಗೆ ಅದೆಲ್ಲ ಗೊತ್ತಿದೆ, ಜಾಗ ಹೊಳೆಕೆರೆ, ಅನ್ನದಾಶ್ರಮ, ಮೈಸೂರು ಕಡೆ ಬಸ್ ಸ್ಟ್ಯಾಂಡು, ಇದೆಲ್ಲ ಯಾವ ಸುಳಿವು ಸಿಗಲಿಲ್ಲ ಇಲ್ಲಿ ಗಂಟ. ಇವತ್ತು ನನಗೆ ಈ ಚಾನಲಲ್ಲಿ ಇದು ಮಾಡುವಾಗ ಗೊತ್ತಾಯ್ತು ಈ ಥರ. ತುಂಬ ನನಗೆ ದುಃಖ ಆಯಿತು. ನನ್ನ ಮನಸ್ಸು ಅದೇ ಆಗಬಾರ್ದು ಅಂತ ನಾನು ಇನ್ನೂ ಇದು ಮಾಡ್ತಾ ಇದ್ದೀನಿ, ಈಗ ಆಗಿರಬಾರ್ದು ಅಂತ. ತನಿಖೆ ಏನಾದರೂ ಕರೆದ್ರೆ ಹೋಗ್ತೀನಿ, ತನಿಖೆ ಕರೆದ್ರೆ ಖಂಡಿತ ಹೋಗ್ತೀನಿ. ಯಾವ ಥರ ತನಿಖೆ ಆದರೂ ಸರಿ. ತಂದೆಯವರು 2017 ಇಸವಿಯಲ್ಲಿ ಜೂನ್ ತಿಂಗಳಲ್ಲಿ ಕಾಣೆಯಾಗಿದೆ. ಆಸ್ಪತ್ರೆಗೆ ಹೋದವರು ಅಂತ ಅವರು ಬರಲಿಲ್ಲ, ಅವರು ಸುಳಿವು ಸಿಗಲಿಲ್ಲ ಇಷ್ಟುವರೆಗೂ. ನಾವು ಪೊಲೀಸಿಗೆ ಕಂಪ್ಲೇಂಟ್ ಮಾಡಿ ಅವ್ರ ಜೊತೆ